ಮಹಾಕುಂಭಮೇಳದಲ್ಲಿ ದೇಶ ಸೇರಿದಂತೆ ವಿದೇಶದ ಗಣ್ಯರು ಬಂದು ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಮೋದಿ ಕೂಡ ಹೋಗಿ ಪುಣ್ಯ ಸ್ನಾನ ಮಾಡಿದ್ದಾರೆ. ದಿನಕ್ಕೆ 3 ರಿಂದ 4 ಕೋಟಿ ಜನ ಒಂದೇ ಸ್ಥಳದಲ್ಲಿ ಸೇರಿ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ. ಆದರೆ ಈ ಕುಂಭಮೇಳದ ಬಗ್ಗೆ ಕಾಂಗ್ರೆಸ್ನ ಸಾಕಷ್ಟು ನಾಯಕರು ಅಪಸ್ವರವನ್ನು ಎತ್ತುತ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಅಲ್ಲಿಗೆ ಹೋದರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕೇಳಿದರು. ಹಾಗೆ ಅಲ್ಲಿ ನಡೆದ ಕಾಲ್ತುಳಿತದಲ್ಲಿ ಸಾವಿರಾರು ಮಂದಿ ಸಾವನ್ನಪ್ಪಿದ್ರು ಅಂತ ಅವರು ಆರೋಪವನ್ನು ಮಾಡಿದರು. ಹೀಗೆ ಕುಂಭಮೇಳದ ಬಗ್ಗೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಇರಬೇಕಾದ್ರೆ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಸರ್ಕಾರದ DCM ಆಗಿರುವ DK ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಇದು ಈಗ ಪರ ವಿರೋಧ ಚರ್ಚೆಗೆ ಕಾರಣವಾಗಿದ್ದು ರಾಜಕಾರಣ ಮತ್ತು ನಂಬಿಕೆ ನಡುವೆ ಜೋರಾದ ಒಂದು ಯುದ್ಧವೇ ನಡೀತಾ ಇದೆ. ಈ ಕುರಿತು ಒಂದು ರಿಪೋರ್ಟ್ ನೋಡೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಕರ್ನಾಟಕದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಪತ್ನಿ ಸಮೇತ ಪ್ರಯಾಗ್ರಾಜ್ಗೆ ಹೋಗಿದ್ದ DKಶಿಯನ್ನು ಉತ್ತರ ಪ್ರದೇಶದ ಕೈಗಾರಿಕಾ ಸಚಿವರು ಖುದ್ದಾಗಿ ವಿಮಾನ ನಿಲ್ದಾಣಕ್ಕೆ ಬಂದು ಸ್ವಾಗತಿಸಿದರು. ಆದರೆ ಖರ್ಗೆ ಅವರ ಹೇಳಿಕೆಯ ಮಧ್ಯೆ DKಶಿ ಅವರ ಪುಣ್ಯ ಸ್ನಾನ ಚರ್ಚೆಗೆ ಗ್ರಾಸವಾಗಿದೆ. ಕರ್ನಾಟಕದ ಉಪಮುಖ್ಯಮಂತ್ರಿ ಮತ್ತು ಮಹಾನ್ ದೈವ ಭಕ್ತರಾದ DK ಶಿವಕುಮಾರ್ ಪತ್ನಿ ಸಮೇತರಾಗಿ ಪ್ರಯಾಗ್ರಾಜ್ಗೆ ತೆರಳಿ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿರುವುದು ಕರ್ನಾಟಕದಲ್ಲಿ ಒಂದು ರೀತಿಯ ಚರ್ಚೆಗೆ ಗ್ರಾಸವಾಗಿದೆ. ಏನಿದು ಚರ್ಚೆ ನೋಡ್ತಾ ಹೋಗೋಣ ಬನ್ನಿ. ತ್ರಿವೇಣಿ ಸಂಗಮದಲ್ಲಿ DK ಶಿವಕುಮಾರ್ ದಂಪತಿ ಪುಣ್ಯಸ್ನಾನ ಮಾಡಿದ್ದಾರೆ. ಅವರಿಗೆ ಮಂತ್ರಘೋಷದ ಮೂಲಕ ರುದ್ರಾಕ್ಷಿ ಮಾಲೆಯೊಂದಿಗೆ ಸ್ವಾಮೀಜಿಯೊಬ್ಬರು ಗಂಗಾ ಯಮುನಾ ಸರಸ್ವತಿ ನದಿಯ ಜಲವನ್ನು ಪ್ರೋಕ್ಷಣೆ ಮಾಡಿದ್ದಾರೆ. ನಂತರ ಗಂಗಾ ನದಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕುಂಭಮೇಳದಲ್ಲಿ ಭಾಗವಹಿಸಲು DKಶಿಗೆ ಯೋಗಿ ಸರ್ಕಾರ ಪ್ರತ್ಯೇಕ ಆಹ್ವಾನವನ್ನು ನೀಡಿತ್ತು. ಆದರೆ DK ಶಿವಕುಮಾರ್ ಅವರ ಕುಂಭಮೇಳದ ಪುಣ್ಯ ಸ್ನಾನ ಈಗ ಹಲವು ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ರಾಜಕೀಯ ಗುದ್ದಾಟ ನಡೀತಾ ಇದೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಬಡತನ ನಿರ್ಮೂಲನೆ ಆಗುತ್ತೆ ಎಂದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೇವಡಿ ಮಾಡಿದರು. ಖರ್ಗೆ ಮಾತನ್ನು ಕರ್ನಾಟಕ CM ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ದರು. ಆದರೆ ಅವರದೇ ಮೈತ್ರಿಕೂಟದ ಅಖಿಲೇಶ್ ಯಾದವ್ ಕೂಡ ಪುಣ್ಯ ಸ್ನಾನ ಮಾಡಿದರು. ಈ ಬಗ್ಗೆ ಮತ್ತು ಈ ಪುಣ್ಯ ಸ್ನಾನದ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ ಏನು ಹೇಳಿದೆ ಅಂದರೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ ಎನ್ನುವ ನಂಬಿಕೆ ಇದೆ. ಆದರೆ ನಾವೆಲ್ಲ ಬಸವಣ್ಣನ ಫಾಲೋವರ್ಸ್. ಪಾಪ ಪುಣ್ಯ ಎಲ್ಲ ಹೆಂಗೆ, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೂ ಎಂದರೆ ನರಕ ಅನ್ನೋದರಲ್ಲಿ ನನ್ನ ನಂಬಿಕೆ ಎಂದು ಸಿದ್ದರಾಮಯ್ಯ ಹೇಳಿದರು. ಇದಕ್ಕೂ ಮೊದಲು ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡಿ, ಈಗ DK ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗ್ತೇನೆ ಅಂತ ಹೇಳಿದರು. ಅಂದರೆ ಇವರು DK ಶಿವಕುಮಾರ್ ಕುಂಭಮೇಳಕ್ಕೆ ಹೋಗುವ ಮುಂಚೆ ಮಾತಾಡಿದ್ದು, ನಾನು ಹೋಗೋದಿಲ್ಲ, ಆದರೆ DKಶಿ ಅವರನ್ನು ಹೋಗಬೇಡಿ ಅಂತ ತಡೆಯೋಕ್ಕೆ ಆಗುತ್ತಾ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಈ ಬಗ್ಗೆ ಹೇಳಿದರು. ದೇವರು ದೈವ ಇದು ನನ್ನ ನಂಬಿಕೆ, ಯಾರು ಏನೇ ಹೇಳಿದರು ನಾನು ಮಾತ್ರ ಕುಟುಂಬ ಸಮೇತ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಭಾಗವಹಿಸಿ ಪುಣ್ಯ ಸ್ನಾನ ಮಾಡುತ್ತೇನೆ ಎಂದು DK ಶಿವಕುಮಾರ್ ಒಂದು ವಿಡಿಯೋ ಮಾಡಿ ಹೇಳಿದರು. ಭಕ್ತಿಯಿಂದ ಕರೆದರೆ ಬರುವ, ಭಕ್ತರ ಇಷ್ಟಾರ್ಥ ಈಡೇರಿಸುವ ಅವನೇ ನಮ್ಮ ಪರಶಿವ ಎಂದು ವಿಡಿಯೋ ಸಮೇತವಾಗಿ DK ಶಿವಕುಮಾರ್ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಹಾಕಿದರು. ಎಲ್ಲಿಗೆ? ಕುಂಭಮೇಳಕ್ಕೆ ಹೋಗುವ ಮುಂಚೆ. ಹೀಗೆ ಕಾಂಗ್ರೆಸ್ನಲ್ಲಿ ಕುಂಭಮೇಳಕ್ಕೆ ವಿರೋಧವಿರುವಾಗ ಕಾಂಗ್ರೆಸ್ನ ಪ್ರಮುಖ ನಾಯಕ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ DK ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿದೆ. BJP ಮತ್ತು ಕಾಂಗ್ರೆಸ್ ನಡುವೆ ಕೂಡ ಒಂದು ಗುದ್ದಾಟಕ್ಕೆ, ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗಿದೆ. ಅಂದರೆ ದೊಡ್ಡ ಮಟ್ಟದಲ್ಲ, ಈ ಕಮೆಂಟ್ ಬಾಕ್ಸಲ್ಲೇ ಅವ್ರು ಹೋಗಿದ್ದಾರೆ, DKಶಿ ಇದನ್ನು ಲೇವಡಿ ಮಾಡಿದವರೇ ನಿಮ್ಮ ಪಕ್ಷದವರೇ ಲೇವಡಿ ಮಾಡಿದ್ದು, ನಿಮ್ಮ ಪಕ್ಷದವರೇ ಕುಂಭಮೇಳಕ್ಕೆ ಹೋಗಿದ್ದಾರೆ, ಅದು ಅಂದರೆ ಕುಂಭಮೇಳದ ಪವರ್ ಅಂತ ಈ ರೀತಿ ಒಂದು ಚರ್ಚೆ ಆಗ್ತಾ ಇದೆ. ಅಂದರೆ ಇಲ್ಲಿ DKಶಿ ಹೋಗಿದ್ದಕ್ಕೆ ಯಾರ್ದು ವಿರೋಧ ಇಲ್ದಿದ್ರು ಖರ್ಗೆ ಮತ್ತು ಸಿದ್ದರಾಮಯ್ಯ ಹೇಳಿಕೆ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಗಂಗೆಯಲ್ಲಿ ಮಿಂದ ತಕ್ಷಣ DCM DK ಶಿವಕುಮಾರ್ ಅವರ ಪಾಪಗಳೆಲ್ಲ ಕಳೆದು ಹೋಗುತ್ತಾ? ಕುಂಭಮೇಳದಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಪುಣ್ಯ ಸ್ನಾನ ಮಾಡಿದ ತಕ್ಷಣ ಕರ್ನಾಟಕದಲ್ಲಿ ಬಡತನ ನಿರ್ಮೂಲನೆ ಆಗುತ್ತಾ? ಹೀಗಂತ ಈಗ ಖರ್ಗೆ ಸಾಹೇಬರು ಪ್ರಶ್ನೆ ಮಾಡಲ್ವಾ ಎಂದು ವಿಪಕ್ಷದ ನಾಯಕ R ಅಶೋಕ್ ಕೂಡ ಲೇವಡಿ ಮಾಡಿದ್ದಾರೆ. ಇದೇ ರೀತಿಯ ಕಮೆಂಟ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಹೀಗೆ ಜನರು ಕೂಡ ಖರ್ಗೆ ಅವರನ್ನು ಪ್ರಶ್ನೆ ಮಾಡೋ ರೀತಿಯಲ್ಲಿ ಕಮೆಂಟ್ಸ್ ಹಾಕ್ತಾ ಇದ್ದಾರೆ. ಹಾಗೆ ಪುಣ್ಯ ಸ್ನಾನ ಮಾಡೋ ಕೆಲವು ಫೋಟೋಗಳನ್ನು ಅವರಿಗೆ ಟ್ಯಾಗ್ ಮಾಡ್ತಾ ಇದ್ದಾರೆ. ಅಲ್ಲದೆ DK ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಕೂಡ ಒಂದು 2 ದಿನಗಳ ಹಿಂದೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿದರು. ನಂತರ ಇವರು ದಂಪತಿ ಹೋಗಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಇಡೀ ಕುಟುಂಬ ಕುಂಭಮೇಳದಲ್ಲಿ ಮಿಂದಿದೆ. ಒಂದು ಕಡೆ ರಾಜಕೀಯ, ಮತ್ತೊಂದು ಕಡೆ ನಂಬಿಕೆ ನಡುವೆ ದೊಡ್ಡ ಘರ್ಷಣೆ ಆಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಅವರವರ ನಂಬಿಕೆ ಅವರವರಿಗೆ. ನಮಸ್ಕಾರ.